ಬೆಂಗಳೂರಿಗೆ ಪ್ರಧಾನಿ ನರೇಂದ್ರ ಮೋದಿ ಆಗಮಿಸಿದ್ದಾರೆ. ರಾಜಭವನದಲ್ಲಿ ಪ್ರಧಾನಿ ಮೋದಿ ವಾಸ್ತವ್ಯ ಹೂಡಲಿದ್ದಾರೆ. ವಿವಿಧ ಕ್ಷೇತ್ರಗಳ ಪ್ರಮುಖರೊಂದಿಗೆ ಪ್ರಧಾನಿ ಮೋದಿ ಸಂವಾದ ಕೂಡ ನಡೆಸಲಿದ್ದಾರೆ. ಈಗ ಆಲ್ರೆಡಿ ಬೆಂಗಳೂರಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸಿದ್ದಾರೆ. ರಾಜಭವನದಲ್ಲಿ ಪ್ರಧಾನಿ ಮೋದಿ ಅವರು ವಾಸ್ತವ್ಯವನ್ನ ಹೂಡ್ತಾ ಇದ್ದಾರೆ. ವಿವಿಧ ಕ್ಷೇತ್ರಗಳ ಪ್ರಮುಖರೊಂದಿಗೆ ಸಂವಾದ ಕೂಡ ನಡೆಸಲಿದ್ದಾರೆ. ನಟ ಯಶ್, ನಟ ನಿರ್ದೇಶಕ ರಿಷಬ್ ಶೆಟ್ಟಿ, ನಿರ್ಮಾಪಕ ವಿಜಯ್ ಕಿರಗಂದೂರ್, ಅಶ್ವಿನಿ, ಪುನೀತ್ ರಾಜ್ಕುಮಾರ್, ಶ್ರದ್ಧಾ ಜೈನ್, ನಿರ್ದೇಶಕ ಪ್ರಶಾಂತ್ ನೀಲ್ ಜೊತೆ ಡಿನ್ನರ್ ಸಂವಾದವನ್ನ ಏರ್ಪಡಿಸಲಾಗಿದೆ. ಇನ್ನು ಕ್ರಿಕೆಟ್ ಕ್ಷೇತ್ರದ ಜಾವಗಲ್ ಶ್ರೀನಾಥ್, ವೆಂಕಟೇಶ್ ಪ್ರಸಾದ್, ಅನಿಲ್ ಕುಂಬ್ಳೆ ದಂಪತಿ, ಮಯಾಂಕ್ ಅಗರ್ವಾಲ್, ಮನೀಶ್ ಪಾಂಡೆ, ಉದ್ಯಮ ವಲಯದಿಂದ ನಿತಿನ್ ಕಾಮತ್, ತರುಣ್ ಮೆಹ್ತಾ ಸಂವಾದದಲ್ಲಿ ಭಾಗವಹಿಸುತ್ತಿದ್ದಾರೆ. ಚಿನ್ನ ಗಿರವಿಡಲು ಬಂದ ವ್ಯಕ್ತಿ ಜ್ಯುವೆಲರಿ ಶಾಪ್ಗೆ ಬೆಂಕಿ ಹಾಕಿರುವ ಘಟನೆ ಗಿರಿನಗರದಲ್ಲಿ ನಡೆದಿದೆ. ಮುನೇಶ್ವರ ಬ್ಲಾಕ್ನಲ್ಲಿರುವ ತುಳಸಿ ಜ್ಯುವೆಲರಿ ಶಾಪ್ ವ್ಯಕ್ತಿಯೊಬ್ಬ ಚಿನ್ನದ ಆಭರಣ ಗಿರವಿಡಲು ಬಂದಿದ್ದ. ಈ ವೇಳೆ ಅಂಗಡಿ ಮಾಲೀಕ ಭರವ್ ಲಾಲ್ ವ್ಯಕ್ತಿ ತಂದಿದ್ದ ಚಿನ್ನಕ್ಕೆ 50,000 ನೀಡುವುದಾಗಿ ಹೇಳಿದಂತೆ. ಇದರಿಂದ ಸಿಟ್ಟಿಗೆದ್ದ ವ್ಯಕ್ತಿ ಪೆಟ್ರೋಲ್ ಸುರಿದು ಅಂಗಡಿಗೆ ಬೆಂಕಿ ಹಾಕಿದ್ದಾನೆ. ಘಟನೆಯಲ್ಲಿ ಅಂಗಡಿ ಮಾಲೀಕ ಭರವ್ ಲಾಲ್ ಸಣ್ಣ ಪ್ರಮಾಣದ ಗಾಯಗಳಾಗಿದ್ದು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಗಿರಿನಗರ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಬೆಂಕಿ ಹಚ್ಚಿದ ವ್ಯಕ್ತಿಗಾಗಿ ಹುಡುಕಾಟ ನಡೆಸುತ್ತಿದ್ದಾರೆ. ಹಕ್ಕುಪತ್ರ ಸಿಗದೇ ಇದ್ದವರ ಆಕ್ರೋಶದ ಕಿಚ್ಚು, ಪರಿಸ್ಥಿತಿ ನಿಯಂತ್ರಣ ಮಾಡೋಕೆ ಲಾಠಿ ಬೀಸಿದ ಖಾಕಿ ಪಡೆ. ಇವೆಲ್ಲವೂ ಇವತ್ತು ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ನಡೆದ ಹೈಡ್ರಾಮಾ. ಅಂಥದ್ದಿವತ್ತು ಏನಾಯ್ತು ಎಲ್ಲಿದೆ ನೋಡಿ ರಿಪೋರ್ಟ್. 4 ವರ್ಷಗಳಿಂದ ನಮ್ಮ ಕ್ಷೇತ್ರದ ಜನತೆಗೆ ಸಿಗಬೇಕಾದ ನಿವೇಶನ ಹಕ್ಕುಪತ್ರ ಸಿಕ್ಕಿಲ್ಲ. ನಮ್ಮ ಕ್ಷೇತ್ರದಲ್ಲಿ ಶಾಸಕರು ಅಭಿವೃದ್ಧಿಗಾಗಿ ಬಿಡುಗಡೆಯಾಗಿದ್ದ ಹಣವನ್ನ ಗುಳುಂ ಮಾಡಿದ್ದಾರೆ. ಹೀಗಂತ ದಾಖಲೆಯನ್ನ ಹಿಡಿದುಕೊಂಡು ಇವತ್ತು ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಕಾರ್ಯಕರ್ತರು ಬೀದಿಗಿಳಿದಿದ್ದರು. ಜೆಡಿಎಸ್ ಶಾಸಕ ಮಂಜುನಾಥ್ ಮೇಲೆ ಇಂಥದ್ದೊಂದು ಆರೋಪ ಮಾಡುತ್ತಾ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಇಂದಿರಾ ಗಾಂಧಿ ಕಾಲದಲ್ಲಿ ನೀಡಿದ್ದ ನಿವೇಶನದ ಹಕ್ಕುಪತ್ರ ನೀಡಿಲ್ಲ. ಕ್ಷೇತ್ರದ ಅಭಿವೃದ್ಧಿಗಾಗಿ 2018ರಿಂದ 886 ಕೋಟಿ ಹಣ ಬಿಡುಗಡೆಯಾಗಿದೆ. ಇದರಲ್ಲಿ 750 ಕೋಟಿ ವಿವಿಧ ಕಾಮಗಾರಿಗಳಿಗಾಗಿ ಬಿಡುಗಡೆಯಾಗಿದೆ. ಆದರೆ ಅಭಿವೃದ್ಧಿ ಕೆಲಸ ಮಾಡದೆ ಹಣ ದುರ್ಬಳಕೆ ಮಾಡಿಕೊಂಡಿದ್ದಾರೆ. ಈ ಬಗ್ಗೆ ನಾಳೆ ಲೋಕಾಯುಕ್ತಕ್ಕೆ ಶಾಸಕರ ವಿರುದ್ಧ ದೂರು ನೀಡಲು ನಿರ್ಧರಿಸಿದ್ದಾರೆ. 110 ಕೋಟಿ 20 ಕೋಟಿ ರೂಪಾಯಿ ಹೆಸರುಗಟ್ಟ ರೋಡ್ಗಾಯ್ತು. ಅದೊಂದು ವರ್ಕ್ ಆರ್ಡರ್ ಕೊಡಿಸಿ ಅದನ್ನ ಇವಾಗ ಕೆಲಸ ನಡೀತಾ ಇದೆ ಅಷ್ಟೇ. ಅದು 18ರಿಂದ ಈಚೆಗೆ ಅದೇನೋ ಅವ್ರಿಗೆ ಕೇಳ್ಬೇಕು. ಅದು ನನಗೆ ಗೊತ್ತಿಲ್ಲ ಪಾಪ. ಅವ್ರೇನೋ ನೆನ್ನೆ ಬಂದವ್ರಂತೆ. ಅವರಿಗೆ ಪ್ರಚಾರ ಮಾಡ್ಕೊಳಕ್ಕೋಸ್ಕರ ಅವ್ರು ಈ ತೀರಿ ಮಾಡ್ಕೊಂತ ಇದ್ರೆ ಏನೋ ಗೊತ್ತಿಲ್ಲ ನನಗದು. ಏನು ಈ ಆರೋಪವನ್ನ ದಾಸರಹಳ್ಳಿ ಕ್ಷೇತ್ರದ ಶಾಸಕ ಮಂಜುನಾಥ್ ಅಲ್ಲಗಳೆದಿದ್ದಾರೆ. ನಮ್ಮ ಬಳಿ ಇದಾವೆ. ಇವತ್ತು ದಾಸರಹಳ್ಳಿ ಕಸದ ಹಳ್ಳಿ ಆಗಿದೆ. ಎಲ್ಲಿ ನೋಡಿದ್ರು ಕೂಡ ಕಸ ಇದೆ. ಅಭಿವೃದ್ಧಿ ಏನು ಕೂಡ ಕಂಡಿಲ್ಲ. ಶಾಸಕರು ಬರೀ ಸುಳ್ಳನ್ನ ಹೇಳ್ಕೊಂಡು ತಿರುಗಾಡ್ತಾ ಇದ್ದಾರೆ. ನಮ್ಗೆ ಅನುದಾನ ಬಂದಿಲ್ಲ ಅಂತ ಹೇಳಿ. ನನಗೆ ನೆನ್ನೆ ತಾನೇ ಡಾಕ್ಯುಮೆಂಟ್ ಸಿಕ್ಕಿದೆ. 886 ಕೋಟಿಯಷ್ಟು ನಮ್ಮ ಕ್ಷೇತ್ರಕ್ಕೆ ಅನುದಾನ ಸಿಕ್ಕಿದೆ. ಮುಂದಿನ ದಿನಗಳಲ್ಲಿ ಅದನ್ನ ಲೋಕಾಯುಕ್ತಕ್ಕೂ ಕೂಡ ಕಂಪ್ಲೇಂಟ್ ಕೊಟ್ಟು ಅದ್ರ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತ ನಾನು ಆಗ್ರಹಿಸ್ತೇನೆ. ಪ್ರತಿಭಟನೆ ಜಾಥಾ ವೇಳೆ ಪೊಲೀಸರು ಮಧ್ಯಪ್ರವೇಶ ಮಾಡಿ ಪ್ರತಿಭಟನಾ ನಿರತರನ್ನ ವಶಕ್ಕೆ ಪಡೆಯೋಕೆ ಮುಂದಾದ್ರು. ಈ ವೇಳೆ ಕಾರ್ಯಕರ್ತರನ್ನ ಕಟ್ಟಿ ಹಾಕೋಕೆ ಪೊಲೀಸ್ ಇಲಾಖೆ ಲಾಠಿ ಕೂಡ ಬೀಸಿತು. ಚುನಾವಣೆ ಹತ್ರ ಬರ್ತಾ ಇದ್ದಂಗೆ ಆರೋಪ ಪ್ರತ್ಯಾರೋಪಗಳು ಹೆಚ್ಚಾಗ್ತಿವೆ. ಇದಕ್ಕೆಲ್ಲ ಅಂತಿಮ ಉತ್ತರ ಮತದಾರನೇ ಕೊಡಬೇಕು. ರಂಜನ್ ಶಿರ್ಲಾಲ್, ನ್ಯೂಸ್ 18 ಬೆಂಗಳೂರು.